ರೇಣುಕಾ ಹತ್ಯೆ ಕೇಸ್ನಲ್ಲಿ ಜೈಲಲ್ಲಿರುವಂತಹ ದರ್ಶನ್ಗೆ ಜೈಲೂಟ ಜೀರ್ಣಿಸಿಕೊಳ್ಳುವುದಕ್ಕೆ ಆಗ್ತಿಲ್ವಂತೆ. ಈಗಾಗಲೇ 10 ಕೆಜಿ ಸಣ್ಣ ಆಗಿರುವಂತಹ ದಾಸ ಇದೀಗ ಮನೆ ಊಟ ಬೇಕು, ಮಲಗೋಕೆ ಹಾಸಿಗೆ ಬೇಕು ಅಂತ ಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ಇದೆಲ್ಲವನ್ನ ನೋಡೋಣ ದರ್ಶನ್ಗೆ ಮನೆ ಊಟ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಸೆರೆವಾಸ ಅನುಭವಿಸುತ್ತಿದ್ದು ಜೈಲೂಟ ಕಾಟೇರನಿಗೆ ಒಗ್ತಿಲ್ವಂತೆ. ಹೀಗಾಗಿ ಮನೆ ಊಟ, ಹಾಸಿಗೆ, ಪುಸ್ತಕಗಳನ್ನ ಮನೆಯಿಂದ ತಂದುಕೊಡುವಂತೆ ಅವಕಾಶ ನೀಡಿ ಅಂತ ದರ್ಶನ್ ಮನವಿ ಮಾಡಿದ್ದಾರೆ. ಈ ಬಗ್ಗೆ ಹೈಕೋರ್ಟ್ಗೆ ದರ್ಶನ್ ಪರ ವಕೀಲರು ಜೈಲು ಅಧಿಕಾರಿಗಳಿಗೆ ನಿರ್ದೇಶನ ಕೋರಿ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲು ಸೇರಿದ ಬಳಿಕ ದರ್ಶನ್ ಜೈಲೂಟ ಒಗ್ಗದ ಕಾರಣ ಸಣ್ಣಗಾಗಿದ್ದಾರೆ. ಇದರ ಬೆನ್ನಲ್ಲೇ ಮನೆಯಿಂದ ಊಟ ಪಡೆಯಲು ಅನುಮತಿ ಕೋರಿ ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಕಂಬಿ ಹಿಂದೆ ಸೇರಿ ತೂಕ ಕಳೆದುಕೊಂಡಿರುವ ದರ್ಶನ್ ಚಾಪೆ ಮೇಲೆ ಮಲಗಿ ಸರಿಯಾದ ನಿದ್ರಿಸದ ಕಾರಣ ಹಾಸಿಗೆ ಬೇಕು ಎಂದಿದ್ದಾರೆ. ಸಮಯ ಕಳೆಯಲು ಪುಸ್ತಕ ಓದಲು ಅವಕಾಶ ಕೋರಿ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ದರ್ಶನ್ ಮನೆ ಊಟ ಕೇಳಲು ಅಸಲಿ ಕಾರಣ ಇದೆ. ನಟ ದರ್ಶನ್ಗೆ ಜೈಲಿನ ಊಟ ಜೀರ್ಣವಾಗ್ತಿಲ್ವಂತೆ. ಜೈಲಿನ ಊಟ ಸೇವಿಸಿದಾಗ ಭೇದಿ ಆಗ್ತಾ ಇದೆ. ಜೈಲಿನ ಆಹಾರ ಒಗ್ಗದೆ ಫುಡ್ ಪಾಯ್ಸನಿಂಗ್ ಆಗ್ತಾ ಇದೆ. ಹೀಗೆಂದು ಜೈಲಿನ ವೈದ್ಯರೇ ಮಾಹಿತಿ ನೀಡಿದ್ದಾರೆ. ಹೈಕೋರ್ಟ್ಗೆ ಸಲ್ಲಿಸಿದ ರಿಟ್ ಅರ್ಜಿಯಲ್ಲಿ ದರ್ಶನ್ ಪರ ವಕೀಲರು ಉಲ್ಲೇಖಿಸಿದ್ದಾರೆ. ಜೈಲಿನಲ್ಲಿ ದರ್ಶನ್ಗೆ ಮನೆ ಊಟಕ್ಕೆ ಅನುಮತಿ ನೀಡುವಂತೆ ಕೋರಿಕೆ ನೀಡಿದ್ರು. ಜೈಲಿನಲ್ಲಿ ಮನ್ನಿಸಿಲ್ಲ ಅಂತ ದರ್ಶನ್ ಪರ ವಕೀಲರು ಹೇಳಿದ್ದಾರೆ. ಕೋರ್ಟ್ ಆದೇಶವಿಲ್ಲವೆಂದು ಜೈಲು ಅಧಿಕಾರಿಗಳು ಅನುಮತಿ ನೀಡಿಲ್ಲ. ಜೈಲು ಅಧಿಕಾರಿಗಳ ನಿರಾಕರಣೆ ಕಾನೂನು ಬಾಹಿರ, ಅಮಾನವೀಯವಾಗಿದೆ. ಹೀಗೆ ಮುಂದುವರೆದರೆ ದರ್ಶನ್ ಮತ್ತಷ್ಟು ತೂಕ ಕಳೆದುಕೊಳ್ಳಬಹುದು. ಇದು ದರ್ಶನ್ ಅನಾರೋಗ್ಯಕ್ಕೂ ಕಾರಣ ಆಗಬಹುದು. ಮನೆ ಊಟಕ್ಕೆ ಅನುಮತಿ ನೀಡಿದ್ರೆ ಯಾರಿಗೂ ತೊಂದರೆಯಾಗಲ್ಲ. ಇದರಿಂದ ಸರ್ಕಾರದ ಬೊಕ್ಕಸಕ್ಕೂ ಹೊರೆ ಕಡಿಮೆಯಾಗುತ್ತೆ. ಹೀಗಾಗಿ ಕುಟುಂಬದವರಿಂದ ಮನೆ ಊಟ ಪಡೆಯಲು ಅನುಮತಿ ನೀಡಬೇಕೆಂದು ರಿಟ್ ಅರ್ಜಿಯಲ್ಲಿ ದರ್ಶನ್ ಪರ ವಕೀಲರು ಮನವಿ ಮಾಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ಗೆ ಯಾವುದೇ ರಾಜಾತಿಥ್ಯ ನೀಡ್ತಿಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಮಾತನಾಡಿರುವ ಅವರು, ಜೈಲಿನಲ್ಲಿ ಸಾಮಾನ್ಯ ಕೈದಿಗಳಂತೆ ನಟ ದರ್ಶನ್ಗೆ ಉಪಚಾರ ಮಾಡಲಾಗ್ತಾ ಇದೆ. ಜೈಲಿನಲ್ಲಿ ನಟ ದರ್ಶನ್ಗೆ ಯಾವುದೇ ವಿಶೇಷ ಸೌಲಭ್ಯ ನೀಡುತ್ತಿಲ್ಲ. ವಿಐಪಿ ಟ್ರೀಟ್ಮೆಂಟ್ ನೀಡಲಾಗ್ತಿದೆ ಎಂಬ ಆರೋಪದಲ್ಲಿ ಸತ್ಯಾಂಶವಿಲ್ಲ ಅಂತ ಹೇಳಿದ್ರು. ಉಪಚಾರದಲ್ಲೂ ಕೂಡ ಯಾವುದೇ ರೀತಿ ಪ್ರಯಾರಿಟಿ ಕೊಡೋದಿಲ್ಲ. ಅದು ಅವರಿಗೆ ಬೇರೆಯವರಿಗೆ ಏನು ಊಟ ಕೊಡ್ತಾರೋ ಅವ್ರಿಗೆ ಅದೇ ಊಟ ಕೊಡ್ತಾರೆ. ಬೇರೆಯವರಿಗೇನು ಆತಿಥ್ಯ ಮಾಡ್ಬೋದು ಅದೇ ಆತಿಥ್ಯನೇ ಮಾಡ್ತಾರೆ. ಯಾವ ಕಾರಣಕ್ಕೂ ಕೂಡ ನನಗೆ ಗೊತ್ತಿದೆ, ಭಾಳ ಜನ ಏನೋ ಬಿರಿಯಾನಿ ಕೊಟ್ಟರು, ಆಮೇಲೆ ಇನ್ನೇನೋ ಕೊಟ್ಟರು ಅಂತೆಲ್ಲ ಹೇಳಿದರು. ಅಂಥದ್ದು ಯಾವುದೂ ಕೂಡ ನಡೆಯೋದಿಲ್ಲ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರೋ ದರ್ಶನ್ ನೋಡಲು ಕುಟುಂಬದವರು ಆಗಮಿಸುತ್ತಿದ್ದಾರೆ. ಅವರ ವಾಹನಗಳನ್ನ ಜೈಲು ಆವರಣಕ್ಕೆ ತೆರಳಲು ಅವಕಾಶ ನೀಡಲಾಗ್ತಾ ಇದೆ. ಇದಕ್ಕೆ ಭಾರಿ ಆಕ್ಷೇಪ ಎದುರಾಗಿತ್ತು. ಇದಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆ ನೀಡಿದ್ದಾರೆ. ಅಭಿಮಾನಿಗಳು, ಸಾರ್ವಜನಿಕರು ಮುತ್ತಿಕೊಳ್ತಾರೆ ಎಂದು ಅವಕಾಶ ನೀಡಲಾಗಿದೆ ಅಂತ ಹೇಳಿದ್ರು. ಹೆಚ್ಚು ಜನ ಬಂದು ಅವರ ತೊಂದರೆ ಮಾಡಬಹುದು ಅನ್ನೋ ಕಾರಣಕ್ಕಾಗಿ ಅವರು, ಈಗ ನೀವು ಗೊತ್ತಿದೆ ಸೆಲೆಬ್ರಿಟಿಗಳನ್ನ ಜನ ಎಷ್ಟು ಮುತ್ಕೊಳ್ತಾರೆ ಅಂತ, ಒಂದು ಹಂತದವರೆಗೂ ಸೇಫ್ಟಿ ದೃಷ್ಟಿಯಿಂದ, ಸೆಕ್ಯೂರಿಟಿ ದೃಷ್ಟಿಯಿಂದ ಮಾಡಿರ್ಬೋದು. ಆದರೆ ಪ್ರಯಾರಿಟಿ ಕೊಡೋದಿಲ್ಲ. ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆ ಮತ್ತಷ್ಟು ಚುರುಕು ಮಾಡಿದ್ದು, ರೇಣುಕಾಸ್ವಾಮಿ ಕೊಲೆ ವೇಳೆ ಬಳಕೆಯಾದ ವಾಹನಗಳನ್ನ ಜಪ್ತಿ ಮಾಡಲಾಗಿದೆ. ಪೊಲೀಸರು ಇವರಿಗೆ 9 ವಾಹನಗಳನ್ನ ಸೀಸ್ ಮಾಡಿದ್ದಾರೆ. ಆರೋಪಿಗಳ ಬೈಕ್ಗಳು, ಶವ ಸಾಗಿಸಿದ್ದ ವಾಹನ, ಜಪ್ತಿಯಾದ ವಾಹನಗಳ ಮಾಹಿತಿ ಕೇಳಿ ಆರ್ಟಿಒಗೆ ಪತ್ರ ಬರೆಯಲಾಗಿದೆ. ಏನು ವಶಕ್ಕೆ ಪಡೆದುಕೊಂಡಿರುವಂಥ 9 ವಾಹನಗಳೇನಿವೆ ಅವುಗಳ ಬಗ್ಗೆ ನಾನು ವಿವರಿಸ್ತಾ ಹೋಗ್ತೇನೆ. ನೀವು ನೋಡ್ಬೋದು, ಮೊದಲನೇದಾಗಿ ಇಲ್ಲಿರುವಂತಹ ಐಡಿಯೋಸ್ ಕಾರು ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನು ಕರೆತರಲಿಕ್ಕೆ ಮೊದಲನೇದಾಗಿ ಇದೇ ವಾಹನವನ್ನು ಬಳಸುವಂಥದ್ದು ನೀವು ನೋಡ್ಬೋದು. ಪ್ರದೋಷ್ ಸ್ಕಾರ್ಪಿಯೋ ಕಾರು. ಈ ಕಾರು ಕೂಡ ಅಂದರೆ ಕೃತ್ಯದ ಬಳಿಕವಾಗಿ ಶವವನ್ನು ಎಸಿಲಿಕ್ಕೆ ಅಂತ ಹೇಳಿ ಬಳಸ್ತಿರೋಂತಹ ಈ ಕಾರನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಜಪ್ತಿಯಾದ ವಾಹನಗಳ ಮಾಹಿತಿ ಕೇಳಿ ಪೊಲೀಸರು ಆರ್ಟಿಒಗೆ ಪತ್ರ ಬರೆದಿದ್ದಾರೆ.
ರೇಣುಕಾಸ್ವಾಮಿ ಕೊಲೆ ಬಳಿಕ ಆರೋಪಿಗಳಾದ ಧನ್ರಾಜ್ ಮತ್ತು ನಂದೀಶ್ ಸ್ವಂತ ಬೈಕ್ ಬಳಕೆ ಮಾಡಿರೋದು ಪತ್ತೆಯಾಗಿದೆ. ಇನ್ನು ಉಳಿದ ಆರೋಪಿಗಳು ಬೇರೆಯವರ ಬೈಕ್ ಬಳಕೆ ಮಾಡಿದ್ದಾರೆ. ಹೀಗಾಗಿ ಮೂಲ ಮಾಲೀಕರಿಗೆ ನೋಟಿಸ್ ನೀಡಲು ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ವಾಹನಗಳ ಮಾಲೀಕರನ್ನ ವಿಚಾರಣೆ ಮಾಡಲು ತಯಾರಿ ನಡೆಸಿದ್ದು, ಬೈಕ್ ಕೊಡಲು ಕಾರಣ ಏನು, ಆರೋಪಿಗೆ ಸಂಬಂಧವೇನು, ಯಾವ ಕಾರಣಕ್ಕಾಗಿ ಯಾವಾಗ ಬೈಕ್ ಕೊಟ್ಟಿದ್ರಿ ಅಂತ ವಾಹನಗಳ ಮೂಲ ಮಾಲೀಕರನ್ನ ಪ್ರಶ್ನಿಸಲು ತಯಾರಿ ನಡೆಸಿದ್ದಾರೆ. ಮುಡಾ ಹಗರಣದ ಉರುಳು ಸಿಎಂಗೆ ಸುತ್ತಕೊಳ್ತಾ ಇದೆ. ಪತ್ನಿ ಹೆಸರಿನ ಸೈಟ್ ವಿಚಾರದಲ್ಲಿ ಅಂಕಿಅಂಶಗಳು ಸರಿಯಿಲ್ಲ ಅಂತ ಸಿದ್ದರಾಮಯ್ಯ ವಿರುದ್ಧವೇ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಾಗಿದೆ. ಇದೆಲ್ಲವನ್ನ ನೋಡೋಣ. ಸಿಎಂ ವಿರುದ್ಧ ದೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮೈಸೂರಿನ ಮುಡಾದಲ್ಲಿ ನಡೆದಿದೆ ಎನ್ನಲಾದ ಹಗರಣ ದಿನೇ ದಿನೇ ಹೊಸ ರೂಪ ಪಡೆದುಕೊಳ್ಳುತ್ತಿದೆ. ಇದೀಗ ಸಿಎಂ ವಿರುದ್ಧ ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನಕಲಿ ದಾಖಲೆ ಸೃಷ್ಟಿ ಮೂಲಕ ಮುಡಾ ವಂಚಿಸಿ ಕೋಟ್ಯಾಂತರ ಬೆಲೆಯ ನಿವೇಶನ ಪಡೆದ ಆರೋಪದಲ್ಲಿ ಸಿಎಂ ಸಿದ್ದರಾಮಯ್ಯ, ಪತ್ನಿ ಪಾರ್ವತಿ, ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ, ಭೂಮಾಲೀಕ ಎಂದು ಹೇಳುವ ದೇವರಾಜು ಹಾಗೂ ಕುಟುಂಬದವರ ವಿರುದ್ಧ ದೂರು ದಾಖಲಾಗಿದೆ. ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅನ್ನೋರು ದೂರು ನೀಡಿದ್ದಾರೆ. ಖಾತೆ ಮಾಡೋ ಸಂದರ್ಭದಲ್ಲೂ ಕೂಡ ಮೈಸೂರು ತಾಲೂಕು ತಹಸೀಲ್ದಾರರು ಕೂಡ ಸ್ಥಳ ಪರಿಶೀಲನೆ ಮಾಡಿದಾಗ ಅಲ್ಲಿ ನಿವೇಶನ ರಚನೆ ಮಾಡೋದು ಮತ್ತು ಒಳಚರಂಡಿ ಉದ್ಯಾನವನ ರಚನೆ ಮಾಡ್ಕೊಂಡು ಬಂದಿದ್ರು ಕೂಡ ಅದು ಕೃಷಿ ಭೂಮಿ ಅಂತೇಳಿ ಹೇಗೆ ಖಾತೆ ಮಾಡ್ತಾರೆ. ಸೊ ಅದು ಕೂಡ ನಕಲಿ ದಾಖಲೆ ಅಂದರೆ ಸ್ಪಷ್ಟವಾಗಿ ಹೇಳ್ಬೋದು. ಮುಡಾ ಹಗರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಕ್ತಿದ್ದು, ಜಿಲ್ಲಾಧಿಕಾರಿಯೂ ಸಹ ಭಾಗಿಯಾಗಿದ್ದಾರೆ ಅಂತ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. ಪೊಲೀಸರಿಗೆ ಕೊಟ್ಟಿರೋ ದೂರಿನಲ್ಲಿ ಈ ಬಗ್ಗೆ ಉಲ್ಲೇಖಿಸಿರೋ ಕೃಷ್ಣ, ಜಿಲ್ಲಾಧಿಕಾರಿ, ತಹಶೀಲ್ದಾರ್, ಉಪ ನೋಂದಣಾಧಿಕಾರಿ ಹಾಗೂ ಮುಡಾ ಅಧಿಕಾರಿಗಳ ಶಾಮೀಲು ಬಗ್ಗೆಯೂ ದೂರು ನೀಡಲಾಗಿದೆ. ಪಾರ್ವತಿ ಖಾತೆ ಮಾಡಬೇಕು ಕೂಡ ತಹಸೀಲ್ದಾರ್ ಅವರು ಆ ಸ್ಥಳನ ಪರಿಶೀಲನೆ ಮಾಡಿದಾಗ ಅಲ್ಲಿ ಕೂಡ ಆಗಲ ಸಂದರ್ಭ ಕೂಡ ನಿವೇಶನ ರಚನೆಯಾಗಿ ಒಳಚರಂಡಿ ಉದ್ಯಾನವನ ಆಗಿರೋದು ಕಂಡು ಬಂದರೂ ಕೂಡ ಕೃಷಿ ಭೂಮಿ ಅಂತೇಳಿ ಅವರು ಖಾತೆ ಮಾಡೋರು ಕೂಡ ಅದು ಸುಳ್ಳು ದಾಖಲಾತಿ ಆಗುತ್ತೆ ಹೊರತು ನೈಜ ದಾಖಲಾತಿ ಆಗಲ್ಲ. ಮುಡಾದಲ್ಲಿ ಸಿಎಂ ಪತ್ನಿ ಸೈಟ್ ಹಂಚಿಕೆ ಬಗ್ಗೆ ಹಲವು ಅನುಮಾನ ವ್ಯಕ್ತಪಡಿಸಿರೋ ಸ್ನೇಹಮಯಿ ಕೃಷ್ಣ ಪೊಲೀಸರ ಜೊತೆಗೆ ರಾಜ್ಯಪಾಲರು, ರಾಜ್ಯ ಮುಖ್ಯ ಕಾರ್ಯದರ್ಶಿ, ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗೂ ಪತ್ರ ಬರೆದಿದ್ದಾರೆ. ಈ ಮೂಲಕ ಪ್ರಕರಣ ಸಂಬಂಧ ಹಲವು ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಈ ಪ್ರಕರಣದಲ್ಲಿ ಭೂ ಸ್ವಾಧೀನದಿಂದ ಕೈಬಿಟ್ಟಿರುವ ರಾಜ್ಯಪತ್ರದ ಬಗ್ಗೆ ಅನುಮಾನವಿದೆ. ಮೂಲ ಭೂ ಮಾಲೀಕರ ಮಗ ಎನ್ನುವ ದೇವರಾಜು ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಎದ್ದಿದೆ. ಮಲ್ಲಿಕಾರ್ಜುನ ಹಾಗೂ ಪಾರ್ವತಿ ಅವರ ಹೆಸರಿಗೆ ಖಾತೆ ವರ್ಗಾವಣೆ ಮಾಡೋ ವೇಳೆ ಸ್ಥಳ ಪರಿಶೀಲನೆ ಮಾಡಲಿಲ್ವಾ ಅಂತ ಕೇಳಿದ್ದಾರೆ. ಮುಡಾ ಹಗರಣದಲ್ಲಿ ತಮ್ಮ ಪತ್ನಿ ವಿರುದ್ಧದ ಆರೋಪದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಭಂಡತನದಿಂದ ಸಮರ್ಥನೆ ಮಾಡಿಕೊಳ್ಳುತ್ತಿದ್ದಾರೆ ಅಂತ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಮುಡಾದಲ್ಲಿ ಹಗರಣ ನಡೆದಿದೆ, ಆದರೆ ಸಿದ್ದರಾಮಯ್ಯ ಭಂಡತನದಿಂದ ಸಮರ್ಥನೆ ಮಾಡಿಕೊಳ್ಳುತ್ತಿದ್ದಾರೆ. ಸಿದ್ದರಾಮಯ್ಯ ಪಾರದರ್ಶಕವಾಗಿಯೂ ನಡೆದುಕೊಳ್ಳುತ್ತಿಲ್ಲ, ಪ್ರಾಮಾಣಿಕವಾಗಿಯೂ ನಡೆದುಕೊಳ್ಳುತ್ತಿಲ್ಲ. ಈ ಕೂಡಲೇ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ರು. ನಾನು ಕಳ್ಳ ಅಲ್ಲ ಅಂತ ಹೇಳಿದ್ರೆ ಯಾರೂ ನಂಬಲ್ಲ. ನೈತಿಕ ಹೊಣೆ ನೀವು ಹೊರಲೇಬೇಕು. ಕಾನೂನಾತ್ಮಕ ಪ್ರಕ್ರಿಯೆಗಳಾಗೋದು, ತನಿಖೆ ವರದಿ ಬರೋದು ಅದು ನಂತರದ ವಿಷಯ. ನೀವು ರಾಜ್ಯದ ಆಡಳಿತದ ಮುಖ್ಯಸ್ಥರಾಗಿ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡಿ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಎಚ್ ವಿಶ್ವನಾಥ್ ಬದಲಿ ನಿವೇಶನ ಪಡೆದಿದ್ದಾರೆಂಬ ಆರೋಪಕ್ಕೆ ಹಳ್ಳಿಹಕ್ಕಿ ತಿರುಗೇಟು ನೀಡಿದ್ದಾರೆ. ನನ್ನ ಪತ್ನಿಗೆ ದೇವನೂರು 3ನೇ ಹಂತದಲ್ಲಿ ನಿವೇಶನ ನೀಡಲಾಗಿತ್ತು. ಪತ್ನಿಗೆ ನೀಡಿದ ನಿವೇಶನದ ಬಳಿ ವರುಣಾ ನಾಲೆ ಹಾದು ಹೋಗಿದ್ದು, ಆ ಸ್ಥಳ ಮನೆ ನಿರ್ಮಿಸಲು ಆಗಲ್ಲ, ಹಾಗಾಗಿ ಬೇರೆ ಕಡೆ ನೀಡಿದ್ದಾರೆ. ನನ್ನ ವಿರುದ್ಧ ಆರೋಪಿಸಿರುವ ಮುಡಾದ ಅಧ್ಯಕ್ಷ ಓರ್ವ ಮೂಢ ಅಂತ ವಿಶ್ವನಾಥ್ ಹರಿಹಾಯ್ದರು. ಅಧ್ಯಕ್ಷ ಅವನೇ ಒಬ್ಬ ಮೂಢ. ಅವನು ವಿಶ್ವನಾಥ್ ಭಾರಿ ನಮಗೆ ಅನುಕೂಲ ಆಗ್ಬಿಟ್ಟಿದ್ವಿ, ಭಾರಿ ಅನುಕೂಲ ಆಗ್ಬಿಟ್ಟು ಫಲಾನುಭವಿ ಅಂತೇಳಿ. ಅಯ್ಯೋ ಯಾರ್ರಿ ನೀವೆಲ್ಲ, ಮರಿಗೌಡ ನೀವು ಯಾರ್ರಿ ನೀವು? ಮೂಡಾ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ವಹಿಸಬೇಕು ಅಂತ ಬಿಜೆಪಿ ಸಂಸದ ಯದುವೀರ್ ಒಡೆಯರ್ ಆಗ್ರಹಿಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಮೂಡಾ ಹಗರಣದಲ್ಲಿ ಅನೇಕ ಪ್ರಭಾವಿಗಳ ಹೆಸರು ಕೇಳಿಬಂದಿದೆ. ಇದೇ ಕಾರಣಕ್ಕೆ ಪಕ್ಷಪಾತವಿಲ್ಲದೆಯೇ ತನಿಖೆ ಮಾಡಬೇಕು. ಮೂಡಾ ಇರೋದು ಸಾರ್ವಜನಿಕರ ಒಳಿತಿಗಾಗಿ ಅಂತ ಹೇಳಿದ್ರು. ಸಿಬಿಐಗೆ ಒಪ್ಪಿಸಬೇಕು ಅಂತ ಕಾರಣ ಇದು ಬಹಳ ಗಂಭೀರವಾದದ್ದು ಮತ್ತು ಇಲ್ಲಿ ಬೇಕಾದಷ್ಟು ಮುಖ್ಯಸ್ಥರ ಒಂದು ಹೆಸರು ಇದರಲ್ಲಿ ಬಂದಿರೋ ಕಾರಣಕ್ಕಾಗಿ ಒಂದು ಫೇರ್ ಆಗಿ ಯಾವುದೇ ಒಂದು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕಾಗಿರೋದು ಬಹಳ ಮುಖ್ಯ. ಸೊ ಈ ನಿಟ್ಟಿನಲ್ಲಿ ಅವರು ಮುಂದುವರಿಬೇಕಾಗಿ ಅಂತ ನಾವು ಕೂಡ ಬೇಡಿಕೆಯನ್ನು ಮಾಡಿದ್ದೀವಿ.
2010ರಲ್ಲಿ ಸಿಎಂ ಬಾಮೈದ ದಾನ ರೂಪದಲ್ಲಿ ಜಮೀನು ಕೊಟ್ಟಿರ್ತಾರೆ. ಆದರೆ ಅದು 2013ರ ಅಫಿಡವಿಟ್ನಲ್ಲಿ ಉಲ್ಲೇಖ ಮಾಡಿಲ್ಲ. ಸಿಎಂಗೆ ಕಾಣದಂತೆ ಅವರ ಬಾಮೈದ ಜಮೀನು ದಾನ ಮಾಡಿದ್ರ ಅಂತ ಎಂಎಲ್ಸಿ ಸಿಟಿ ರವಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು 8.62 ಕೋಟಿ ಮೌಲ್ಯ ಅಂತ ಅಫಿಡವಿಟ್ನಲ್ಲಿ ತೋರಿಸಿದ್ದಾರೆ. ಈಗ ಸಿದ್ದರಾಮಯ್ಯ ಆ ಜಮೀನಿನ ಬೆಲೆ 62 ಕೋಟಿ ಅಂತಿದ್ದಾರೆ. ಒಂದೇ ವರ್ಷಕ್ಕೆ ಆ ಜಮೀನಿನ ಬೆಲೆ ಇಷ್ಟೊಂದು ಏರಿಕೆ ಆಯ್ತಾ ಅಂತ ಕಿಡಿಕಾರಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿಗಳು ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡಿರುವುದು ನಿಜ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಈಗಾಗಲೇ ಪ್ರಕರಣದ ತನಿಖೆಯನ್ನ ಸಿಐಡಿ ನಡೆಸ್ತಾ ಇದೆ. ತನಿಖೆ ನಡೆಸಲು ಸಿಐಡಿ ಅಧಿಕಾರಿಗಳಿಗೆ ಫ್ರೀ ಹ್ಯಾಂಡ್ ನೀಡಿದ್ದೇವೆ. ಪ್ರಕರಣ ಸಂಬಂಧ ಮಂತ್ರಿಯಿಂದ ರಾಜೀನಾಮೆ ಪಡೆದಿದ್ದು ಅಧಿಕಾರಿಗಳು ಪ್ರಕರಣದಲ್ಲಿ ಭಾಗಿಯಾಗಿರುವುದು ಗೊತ್ತಾಗಿದೆ ಅಂತ ಡಿಕೆ ಹೇಳಿದ್ರು. ನಾವು ಫ್ರೀ ಅಂಡ್ ಫೇರ್ ಇನ್ವೆಸ್ಟಿಗೇಷನ್ ಆಗಬೇಕು ಅಂತೇಳಿ ಮಿಸ್ಯೂಸ್ ಆಗಿರೋದು, ಅಧಿಕಾರಿಗಳು ದುರುಪಯೋಗ ಮಾಡ್ಕೊಳ್ಳೋದು ನಿಜ. ನಮ್ಮ ಮಂತ್ರಿಗಳನ್ನೆಲ್ಲ ಕರೆದು ನಾವು ಕೇಳಿದ್ದೀವಿ, ಅವ್ರು ಯಾವುದಕ್ಕೂ ಇನ್ವಾಲ್ವ್ ಆಗಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಫ್ರೀ ಆ್ಯಂಡ್ ಫೇರ್ ಇನ್ವೆಸ್ಟಿಗೇಷನ್, ನಾವು ಅದಕ್ಕೆ ಮಂತ್ರಿಯಾಗಿ ಅವ್ರನ್ನ ಇನ್ವೆಸ್ಟಿಗೇಷನ್ ಕಳಿಸೋದು ಸರಿ ಇಲ್ಲ ಅಂತೇಳಿ ರೆಸಿಗ್ನೇಷನ್ನ ಅವರೇ ವಾಲಂಟಿಯರಾಗಿ ಕೊಟ್ಟಿದ್ದಾರೆ. ಸಿಎಂ ಡಿಸಿಎಂ ಬಹಳ ದೊಡ್ಡ ನಾಯಕರು, ಅವ್ರಿಗೆಲ್ಲ ಸಲಹೆ ನೀಡಲು ಆಗುತ್ತಾ? ನಾವು ಮುಡಾ ಹಗರಣ, ವಾಲ್ಮೀಕಿ ಹಗರಣದಲ್ಲಿ ದನಿ ಎತ್ತಬೇಕು ಅಂತ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಭ್ರಷ್ಟಾಚಾರದ ವಿಚಾರದಲ್ಲಿ ನಮ್ಮೆಲ್ಲರ ನಾಯಕ ರಾಹುಲ್ ಝೀರೋ ಟಾಲರೆನ್ಸ್ ಅಂತ ಹೇಳಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ಯಾರದ್ದೇ ತಪ್ಪಿದ್ರೂ ಕ್ರಮ ಆಗಬೇಕು ಅಂತ ಹೇಳಿದ್ರು. ಮಳೆಯಿಂದಾಗಿ ಗೋವಾ ಬೆಳಗಾವಿ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಉಂಟಾಗಿದೆ. ಕೊಲ್ಲಾಪುರದಲ್ಲಿ ಪ್ರವಾಹ ಉಂಟಾದರೆ ವಿಠ್ಠಲ ದೇಗುಲವೇ ಮುಳುಗಿ ಹೋಗಿದೆ. ಇದೆಲ್ಲವನ್ನ ನೋಡೋಣ ಜಲಕಂಟಕ ನ್ಯೂಸ್ ಟಾಪ್ 9ನಲ್ಲಿ. ಬೆಳಗಾವಿ ಮತ್ತು ಗೋವಾ ಗಡಿ ಭಾಗದಲ್ಲಿ ಮಳೆಯ ಅಬ್ಬರ ಜೋರಾಗಿದ್ದು ಹೆದ್ದಾರಿಯಲ್ಲಿ ಗುಡ್ಡ ಕುಸಿತವಾಗಿದೆ. ಗುಡ್ಡ ಕುಸಿದು ಬಿದ್ದಿರೋದ್ರಿಂದ ಹೆದ್ದಾರಿ ರಸ್ತೆಗೆ ಗುಡ್ಡದ ಮೇಲಿನ ಮಣ್ಣು ಬಿದ್ದಿದೆ. ಗೋವಾ ಬೆಳಗಾವಿ ಓಡಾಟಕ್ಕೂ ಅಡ್ಡಿಯಾಗಿತ್ತು. ಗೋವಾದ ಲೋಟೊಲ್ಲಿಮ್ ಬಳಿಯ ರಸ್ತೆ ಗುಡ್ಡ ಕುಸಿದ ಬಳಿಕ ಪೊಲೀಸರು ಮತ್ತು ಹೆದ್ದಾರಿ ಸಿಬ್ಬಂದಿಯಿಂದ ಮಣ್ಣು ತೆರವುಗೊಳಿಸಿದ್ರು. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಾಗಿದ್ದು ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯಲ್ಲಿ ಮಳೆಗೆ ಪ್ರವಾಹದ ಭೀತಿ ಉಂಟಾಗಿದೆ. ಪಂಚಗಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದು ಕೊಲ್ಲಾಪುರದಲ್ಲಿ ಪ್ರವಾಹದ ಭೀತಿ ಶುರುವಾಗಿದೆ. 32 ಅಡಿಗಿಂತ ಹೆಚ್ಚು ಪ್ರಮಾಣದಲ್ಲಿ ನೀರಿನ ಹರಿವು ಏರಿಕೆಯಾಗಿದ್ದು ಈಗಾಗಲೇ ಕೆಳ ಹಂತದ 52 ಸೇತುವೆಗಳು ಜಲಾವೃತಗೊಂಡಿವೆ. ಪಶ್ಚಿಮ ಘಟ್ಟ ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆ ಅಬ್ಬರ ಜೋರಾಗಿದ್ದು ಬೆಳಗಾವಿ ಜಿಲ್ಲೆಯ ವಿಠ್ಠಲ ದೇವಸ್ಥಾನ ಮುಳುಗಡೆಯಾಗಿದೆ. ಹುಕ್ಕೇರಿ ತಾಲೂಕಿನ ಹುಣ್ಣೂರು ಗ್ರಾಮದ 148 ಅಡಿ ಎತ್ತರದ ವಿಠ್ಠಲ ಮಂದಿರದ ಗೋಪುರ ಮುಳುಗಿದ್ದು ಕೇವಲ 4 ಅಡಿ ಮಾತ್ರ ಗೋಪುರ ಗೋಚರಿಸ್ತಾ ಇದೆ. ಹಿಡಕಲ್ ಜಲಾಶಯದ ಹಿನ್ನೀರಿನಲ್ಲಿ ದೇಗುಲ ಮುಳುಗಡೆಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರುಣಾರ್ಭಟಕ್ಕೆ ಹೊನ್ನಾವರ ಕುಮಟಾ ತಾಲೂಕಿನಲ್ಲಿ ನೆರೆಯಾಗಿದೆ. ಕುಮಟಾದ ಊರುಕೇರಿ, ಕೆಳಗಿನಕೇರಿ, ಹರಿಜನಕೇರಿ, ಕೋನಹಳ್ಳಿ, ಗುಡ್ಡಿನಕಟ್ಟು ಭಾಗದಲ್ಲಿ ಪ್ರವಾಹ ಪರಿಸ್ಥಿತಿ ಎದುರಾಗಿದೆ. ಮಳೆಗೆ ಹೊನ್ನಾವರ ತಾಲೂಕಿನ ಜನ ತತ್ತರಿಸಿದ್ದು ಶರಾವತಿ, ಗುಂಡಬಾಳ ನದಿ ಪ್ರದೇಶದಲ್ಲಿ ಪ್ರವಾಹ ಉಂಟಾಗಿತ್ತು. ಭಾರೀ ಮಳೆಗೆ ಉತ್ತರ ಕನ್ನಡ ಜಿಲ್ಲೆಯ ಹಲವು ಗ್ರಾಮಗಳ ಸಂಪರ್ಕ ರಸ್ತೆಯೇ ಮುಳುಗಡೆಯಾಗಿದೆ. ಬಾರಗದ್ದೆ, ಗೋಯರ್ ಸಂಪರ್ಕಿಸುವ ರಸ್ತೆ ಮುಳುಗಡೆಯಾಗಿದ್ದು ರಸ್ತೆಯಲ್ಲಿ ಸಂಚರಿಸುವುದಕ್ಕೆ ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ. 25ಕ್ಕೂ ಅಧಿಕ ಮನೆಗಳು ಇರುವ ಗೋಯರ್ ಗ್ರಾಮದಲ್ಲಿ ಸೂಕ್ತ ರಸ್ತೆ ವ್ಯವಸ್ಥೆ ಇಲ್ಲದೆ ಜನ ಹೈರಾಣಾಗಿದ್ದಾರೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಅಬ್ಬರ ಮುಂದುವರೆದಿದ್ದು ಒಂದೇ ವಾರದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ 24 ಮನೆಗಳಿಗೆ ಹಾನಿ ಉಂಟಾಗಿದೆ. ಖಾನಾಪುರ ತಾಲೂಕಿನ ಗ್ರಾಮೀಣ ಹೋಬಳಿಯಲ್ಲಿ 12 ಮನೆ, ಜಾಂಬೋಟಿ ಹೋಬಳಿಯಲ್ಲಿ 4 ಮನೆ, ಬಿಡಿ ಹೋಬಳಿ, ಗುಂಜಿ ಹೋಬಳಿಯಲ್ಲಿ ತಲಾ 3 ಮನೆಗಳಿಗೆ ಹಾನಿ ಉಂಟಾಗಿದೆ. ಖಾನಾಪುರದ ಮಲಪ್ರಭಾ, ಪಾಂಡ್ರಿ ನದಿಗಳಿಗೆ ಒಳಹರಿವು ಹೆಚ್ಚಳದಿಂದಾಗಿ ಅಪಾರ ಹಾನಿಯುಂಟಾಗಿದೆ. ಕಣಕುಂಬಿ ಕ್ಯಾಚ್ಮೆಂಟ್ ಏರಿಯಾದಾಗ ಏನು ಮಳೆ ಆಗ್ತಾ ಇದೆ, ಜಾಂಬೋಟಿ, ಕಣಕುಂಬಿ, ಹೀಗಾಗಿ ನಮ್ಮ ಮಲಪ್ರಭಾ ನದಿಗೂ ನೀರು ಜಾಸ್ತಿ ಬರ್ತಾ ಇದೆ. ಸೊ 24 ಮನೆಗಳು ಪಾರ್ಷಲಿ ಬಿದ್ದಿದ್ದಾವೆ. ಸೊ ಅವೆಲ್ಲ ರಿಪೋರ್ಟ್ ತೊಗೊಂಡಿದ್ದೀವಿ. ಒನ್ಸ್ RGSL ಸೈಟ್ ಓಪನ್ ಆದರೆ ಅದನ್ನು ಎಂಟ್ರಿ ಮಾಡಿ ಪರಿಹಾರ ಕೊಡುವಂಥ ವ್ಯವಸ್ಥೆನೂ ಆಗುತ್ತೆ.
ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅವಾಂತರ ಜೋರಾಗಿದ್ದು ಕಾರವಾರ ತಾಲೂಕಿನ ಅಸ್ನೋಟಿಯಲ್ಲಿ ಜಲಾವೃತವಾಗಿದೆ. ರಾತ್ರಿ ಸುರಿದ ಮಳೆಗೆ ಜಮೀನುಗಳು ಜಲಾವೃತವಾಗಿದ್ದು ಗ್ರಾಮದ ಅನೇಕ ಮನೆ ದೇಗುಲಗಳಿಗೆ ಜಲ ದಿಗ್ಬಂಧನ ಉಂಟಾಗಿದೆ. ಮಳೆ ಅವಾಂತರದಿಂದಾಗಿ ವೃದ್ಧೆಯರ ಬದುಕು ಬೀದಿಗೆ ಬಿದ್ದಿದೆ. ಬೆಳಗಾವಿಯ ಕ್ಯಾಂಪ್ನ ಮಹಿಳಾ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಫುಟ್ಪಾತ್ ಮೇಲೆ ಜೀವನ ನಡೆಸ್ತಾ ಇದ್ದಾರೆ. ಮಳೆಯಿಂದಾಗಿ ಕೆಲ ದಿನಗಳ ಹಿಂದೆ ಮನೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಅಕ್ಕ ಮಂಗಲಾ ಅಜ್ಗಾಂವ್ಕರ್ ಮತ್ತು ಮನೋರಮಾ ಬಿದ್ದ ಗೋಡೆಗೆ ಟಾರ್ಪಲ್ ಕಟ್ಟಿಕೊಂಡು ಫುಟ್ಪಾತ್ನಲ್ಲಿ ವಾಸ ಮಾಡ್ತಿದ್ದಾರೆ. ಮಳೆಯಿಂದ ಉಡುಪಿ ಜಿಲ್ಲೆಯ ಹಲವೆಡೆ ಹಾನಿಯಾಗಿದ್ದು ಜಿಲ್ಲಾ ಉಸ್ತುವಾರಿ ಸಚಿವೆ ಬಾರದಿದ್ದಕ್ಕೆ ಜನಾಕ್ರೋಶ ಹೆಚ್ಚಾಗಿತ್ತು. ವಿರೋಧದ ಬೆನ್ನಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ಉಡುಪಿಯಲ್ಲಿ ಗುಡ್ಡ ಕುಸಿದು ಓರ್ವ ವ್ಯಕ್ತಿಗೆ ಗಾಯವಾಗಿದೆ. ಹೆಬ್ರಿ ಪ್ರದೇಶದಲ್ಲಿ 7 ಮನೆಗಳು ಸಂಪೂರ್ಣ ಹಾನಿಯಾಗಿದೆ ಅಂತ ಹೇಳಿದ್ದಾರೆ. ಕೂಡಲೇ ಪರಿಹಾರ ಕೊಡೋದಕ್ಕೆ ನಾವು ಸೂಚನೆ ನೀಡಿದ್ದೇವೆ. ಹಾನಿಯಾಗಿರುವ ಕಡೆ ಜನರನ್ನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡ್ತೇವೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಸುಮಾರು 40 ಮನೆಗಳಲ್ಲಿ 7 ಮನೆಗಳು ಸಂಪೂರ್ಣವಾಗಿ ಹಾಳಾಗಿದ್ದಾವೆ ಹೆಬ್ರಿ ಅನ್ನುವಂಥ ಒಂದು ಪ್ರದೇಶದಲ್ಲಿ. ಇಮಿಡಿಯೇಟ್ ಆಗಿ ನಾವು ಏನು ಪರಿಹಾರವನ್ನು ಕೊಡಬೇಕು ಇಮಿಡಿಯೇಟ್ ಆಗಿ ಪರಿಹಾರ ಕೊಡಲಿಕ್ಕೆ ನಾನು ಸೂಚನೆಯನ್ನು ನೀಡಿದ್ದೇನೆ. ಅಸ್ಸಾಂನಲ್ಲಿ ಭೀಕರ ರಣಮಳೆಗೆ 72 ಬಲಿಯಾಗಿದ್ದರೆ 19 ಲಕ್ಷ ಮಂದಿಗೆ ಜಲ ಸಂಕಷ್ಟ ಶುರುವಾಗಿದೆ. ಗೋವಾದಲ್ಲಿ ಮನೆ ಕುಸಿದು ತಾಯಿ ಮಗ ಜೀವಂತವಾಗಿ ಸಮಾಧಿಯಾಗಿದ್ದಾರೆ. ಇದೆಲ್ಲವನ್ನ ನೋಡೋಣ ಯಮರೂಪಿ ಮಳೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಅಸ್ಸಾಂನಾದ್ಯಂತ ಮಳೆಯಾರ್ಭಟ ನಿಂತರೂ ಅವಾಂತರ ಮುಂದುವರೆದಿದೆ. ಕಳೆದ 1 ವಾರದಿಂದ ಎಡೆಬಿಡದೆ ಸುರಿದಿದ್ದ ಮಳೆಗೆ ಹಲವು ಜನವಸತಿ ಪ್ರದೇಶಗಳು ಜಲಾವೃತಗೊಂಡಿತ್ತು. ಬ್ರಹ್ಮಪುತ್ರ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ವಿವಿಧ ಮಳೆ ಸಂಬಂಧಿತ ದುರ್ಘಟನೆಗಳಲ್ಲಿ ಪ್ರಾಣ ತೆತ್ತವರ ಸಂಖ್ಯೆ 72ಕ್ಕೆ ಏರಿಕೆಯಾಗಿದೆ. ಅಸ್ಸಾಂನ ವಿವಿಧ ಜಿಲ್ಲೆಯ 19 ಲಕ್ಷ ಮಂದಿಯನ್ನ ಮಹಾಮಳೆ ಸಂತ್ರಸ್ತರನ್ನಾಗಿಸಿದೆ. ಮಹಾರಾಷ್ಟ್ರದಾದ್ಯಂತ ರಣರಕ್ಕಸ ಮಳೆ ಸುರಿಯುತ್ತಿದೆ. ಮುಂಬೈನ ಕೆಲ ಪ್ರದೇಶಗಳಲ್ಲಿ 300 ಮಿಲಿಮೀಟರ್ನಷ್ಟು ಮಳೆ ಸುರಿದಿದೆ. ಮುಂಬೈ, ರತ್ನಗಿರಿ, ರಾಯಗಢ, ಸತಾರ, ಪುಣೆ, ಸಿಂಧುದುರ್ಗ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಿಸಿ ಹವಾಮಾನ ಇಲಾಖೆ ಆದೇಶಿಸಿದೆ. ನೆರೆ ರಾಜ್ಯ ಮಹಾರಾಷ್ಟ್ರದಲ್ಲಿ ಮಳೆ ಆರ್ಭಟಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ. ಮುಂಬೈನ ವಡಲಾ ರೈಲ್ವೆ ನಿಲ್ದಾಣ ನೀರಿನಿಂದ ಸಂಪೂರ್ಣ ಜಲಾವೃತವಾಗಿದೆ. ಇದರಿಂದ ಹಾರ್ಬರ್ ಲೈನ್ ಸೇವೆಗಳು ಕೆಲಕಾಲ ತಡವಾಗಿ ಚಲಿಸುತ್ತಿವೆ. ಹಾಗಾಗಿ ರೈಲ್ವೆ ನಿಲ್ದಾಣದಲ್ಲಿ ಜನ ಪರದಾಡುತ್ತಿದ್ದಾರೆ. ಕುರ್ಲಾದಲ್ಲಿಯೂ ರೈಲು ಹಳಿಗಳ ಮೇಲೆ ನೀರು ನಿಂತಿದ್ದರಿಂದ ರೈಲ್ವೆ ಸಂಚಾರಕ್ಕೆ ತೊಂದರೆಯಾಗಿದೆ. ಇತ್ತ ಸಿತಾರ್ಗಂಜ್ ಖತೀಮಾ ಪ್ರದೇಶದಲ್ಲಿ ಅತಿವೃಷ್ಟಿಯಿಂದಾಗಿ ಅಪಾರ ಪ್ರಮಾಣದ ಹಾನಿಯುಂಟಾಗಿದ್ದು ಸಿತಾರ್ಗಂಜ್ನ ಶಕ್ತಿ ಫಾರ್ಮ್ ಪ್ರದೇಶದಲ್ಲಿನ ಗ್ರಾಮಾಂತರ ಪ್ರದೇಶಗಳಲ್ಲಿ ಅಪಾರ ಪ್ರಮಾಣದ ಜಲಾವೃತವಾಗಿದೆ. ಇನ್ನು ಟೋಲ್ ರಸ್ತೆ ಕೂಡ ಮುಳುಗಿ ಹೋಗಿದ್ದು ರಸ್ತೆ ಸಂಪರ್ಕ ಸಂಪೂರ್ಣ ಬಂದ್ ಆಗಿದೆ. ಉತ್ತರಾಖಂಡ ವಿವಿಧೆಡೆ ವರುಣಾರ್ಭಟ ನಾನಾ ಅವಾಂತರಗಳನ್ನು ಸೃಷ್ಟಿಸಿದೆ. ಚಂಪಾವತ್ ಜಿಲ್ಲೆಯ ದೇವಿಪುರ ಗ್ರಾಮ ಸಂಪೂರ್ಣ ಜಲಾವೃತಗೊಂಡಿದ್ದು ಪ್ರವಾಹ ಸ್ಥಿತಿ ಎದುರಾಗಿದೆ. ಎನ್ಡಿಆರ್ಎಫ್ ತಂಡ ಸ್ಥಳದಲ್ಲಿಯೇ ಬೀಡು ಬಿಟ್ಟಿದೆ. ಇನ್ನು ಉತ್ತರಾಖಂಡ್ನ ಖಾತಿಮಾದಲ್ಲೂ ಭಾರೀ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಖಾತಿಮಾದ ಜನವಸತಿ ಪ್ರದೇಶವೇ ಭಾರೀ ಮಳೆಗೆ ಜಲಾವೃತಗೊಂಡಿದ್ದು ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಟ್ಟಡಗಳಿಗೆಲ್ಲ ಜಲ ದಿಗ್ಬಂಧನ ಎದುರಾಗಿದ್ದು ಡ್ರೋನ್ ಕ್ಯಾಮೆರಾದಲ್ಲಿ ಮಳೆರಾಯನ ಅವಾಂತರ ಸೆರೆಯಾಗಿದೆ. ಉತ್ತರಾಖಂಡ್ನಲ್ಲಿ ಸುರಿಯುತ್ತಿರೋ ಧಾರಾಕಾರ ಮಳೆಗೆ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ಈ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಮುಖ್ಯಮಂತ್ರಿ ಪುಷ್ಕರ್ ಧಾಮಿ ವೈಮಾನಿಕ ಸಮೀಕ್ಷೆ ನಡೆಸಿದ್ರು. ಕುಮಾನ್ ವಲಯದ ತನಕ್ಪುರ, ಬನವಾಸ್, ಖಾತಿಮಾ ಪ್ರದೇಶಗಳಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಿದ್ರು. ಬೆರಿಲ್ ಚಂಡಮಾರುತದ ಆರ್ಭಟಕ್ಕೆ ಅಮೆರಿಕ ಜನತೆ ತತ್ತರಿಸಿದ್ದು ಟೆಕ್ಸಾಸ್ ನಗರದಲ್ಲಿ 3 ಸಾವನ್ನಪ್ಪಿದ್ದಾರೆ. ಭಾರೀ ಮಳೆಯಿಂದಾಗಿ ಅಮೆರಿಕದ ಹಲವು ಪ್ರದೇಶಗಳಲ್ಲಿ ಪ್ರವಾಹ ಸ್ಥಿತಿ ಉಂಟಾಗಿದೆ. ಅಲ್ಲದೆ ಸಾವಿರಾರು ವಿಮಾನಗಳ ಹಾರಾಟವನ್ನ ರದ್ದುಗೊಳಿಸಲಾಗಿದೆ.